ನಮಸ್ಕಾರ. ಇವತ್ತಿನ ವಿಷಯ ಬೇಗ ನಿವೃತ್ತಿ ಪಡೆಯಬೇಕು ಅಂದರೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಕಂಡುಕೊಳ್ಳಿ. 3 ವಿಧಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಹೆಡ್ಡಿಂಗ್ನಲ್ಲೇ ಒಂದು ತಪ್ಪು ಮಾಡಿದ್ದೀನಿ. ಬೇಗ ನಿವೃತ್ತಿ ಪಡೆಯಬೇಕು ಅಂದರೆ ಅಂತ. ಅಂದರೆ ನಮಗೇನಾದರೂ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬಂದ ತಕ್ಷಣ ನಾವು ರಿಟೈರ್ ಆಗಬೇಕು ಅಂತಲ್ಲ. ನಾವು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಕಂಡುಕೊಂಡ್ರೆ ಯಾವ ಭಯವೂ ಇಲ್ಲದೆ, ಯಾವ ಮುಲಾಜು ಇಲ್ಲದೆ ಕೆಲಸಕ್ಕೆ ಹೋಗ್ಬೋದು ಅನ್ನೋದು ಈ ವಿಡಿಯೋದ ಉದ್ದೇಶ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ದೊಡ್ಡ ಆಸೆ ಏನು ಅಂತಂದ್ರೆ, ನಾನು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಕಂಡುಕೊಳ್ಬೇಕು. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತ ಬಂದಾಗ ನಿಮ್ಮ ಹತ್ರ ಬೇಕಾದಷ್ಟು ಸಂಪತ್ತಿದೆ ಮತ್ತು ಪ್ಯಾಸಿವ್ ಸೋರ್ಸಸ್ ಆಫ್ ಇನ್ಕಮ್ ಇದೆ ಮತ್ತು ನಿಮ್ಮ ಲಿವಿಂಗ್ ಎಕ್ಸ್ಪೆನ್ಸಸ್ ಅನ್ನು ಅದನ್ನ ಜೀವನ ಪರ್ಯಂತ ತೆಗಿಬಹುದು ಅನ್ನುವಂಥದ್ದು ಉದ್ದೇಶ. ಪ್ಯಾಸಿವ್ ಇನ್ಕಮ್ ಅಂತಂದ್ರೆ ಬಾಡಿಗೆ ಇರ್ಬೋದು, ಬ್ಯಾಂಕ್ ಇಂಟ್ರೆಸ್ಟ್ ಇರ್ಬೋದು, ಸ್ಟಾಕ್ ಮಾರ್ಕೆಟ್ ಇಂದ ಬರುವಂತ ದುಡ್ಡು, ಇಲ್ಲ ಮ್ಯೂಚುವಲ್ ಫಂಡ್ಗಳಲ್ಲಿ ಬರುವಂತ SWP ಅಂದ್ರೆ ಸಿಸ್ಟಮ್ಯಾಟಿಕ್ ವಿಡ್ರಾಲ್ ಪ್ಲಾನ್ ಕೂಡ ಇರ್ಬೋದು. ಉದಾಹರಣೆಗೆ ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ 60,000 ಎಂದಿಟ್ಟುಕೊಳ್ಳೋಣ. ನಿಮ್ಮ ಪ್ಯಾಸಿವ್ ಇನ್ಕಮ್ 60,000 ಅಂತಾದ್ರೆ ಅಲ್ಲಿಗೆ ನಿಮಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಒದಗಿ ಬಂದಿದೆ ಅಂತ ಅರ್ಥ. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬಂದ ತಕ್ಷಣನೇ ನಮಗೆ ಮುಂದಿನ ದಿನಗಳಲ್ಲಿ ಯಾವ ಭಯವೂ ಇರುವುದಿಲ್ಲ. ಯಾಕಂತಂದ್ರೆ ನಮಗೆ ಖರ್ಚಿಗೆ ಬೇಕಾದಷ್ಟು ಹಣ ತಿಂಗಳು ಬರುತ್ತೆ. ಅಲ್ಲಿಗೆ ನೀವು ರಿಟೈರ್ ಆಗ್ಬೇಕು ಅಂತನೂ ಅರ್ಥ ಅಲ್ಲ. ಕೆಲ್ಸಕ್ಕೆ ಹೋಗ್ಬೋದು, ಸಂತೋಷವಾಗಿ ಭಯವಿಲ್ಲದೆ ಕೆಲ್ಸಕ್ಕೆ ಹೋಗ್ಬೋದು. ಸದ್ಯಕ್ಕೆ ಪ್ರಪಂಚದಲ್ಲಿ ಒಂದು ದೊಡ್ಡ ಮೂವ್ಮೆಂಟ್ ನಡೀತಾ ಇದೆ, ಫೈರ್ ಅಂತ. ಅಂದ್ರೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂಡ್ ರಿಟೈರ್ ಅರ್ಲಿ ಅಂತ. ಆದ್ದರಿಂದ ಬಹಳ ಜನ ಅದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಜನ ಪಾರ್ಟ್ ಟೈಮು, ಫುಲ್ ಟೈಮು ಕೆಲಸ ಮಾಡ್ತಾರೆ ಬೇರೆ ಬೇರೆ ಫೀಲ್ಡ್ಗಳಲ್ಲಿ. ಯಾಕಂದ್ರೆ ದೇ ವಾಂಟ್ ಟು ಫೈಂಡ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್. ಯಾಕಂದ್ರೆ ಒಮ್ಮೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಕಂಡುಕೊಂಡ್ಮೇಲೆ ರಿಟೈರ್ ಆಗದಿದ್ರೂ ಕೂಡ ಪರವಾಗಿಲ್ಲ, ಮೆಂಟಲಿ ಮತ್ತು ಫಿಸಿಕಲಿ ಆಕ್ಟಿವ್ ಆಗಿರ್ಬೋದು, ಮತ್ತೆ ರೆಸ್ಟ್ ಆಫ್ ದರ್ ಲೈಫ್ ಸಂತೋಷವಾಗಿ ಕಳೀಬಹುದು. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂದ ತಕ್ಷಣ ಅಲ್ಲಿ 3 ವಿಧ ಇದೆ. ಮೊದಲನೇದು ರೆಗ್ಯುಲರ್ ಆರ್ ನಾರ್ಮಲ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್. ಇದನ್ನ ನಾವು ನಾರ್ಮಲ್ ಫೈರ್ ಅಂತ ಕರೀತೇವೆ. ಇಲ್ಲಿ ನಿಮ್ಮ ಹತ್ರ ಬೇಕಾದಷ್ಟು ದುಡ್ಡಿದೆ, ರಿಟೈರ್ಮೆಂಟ್ ಆದ್ಮೇಲೆ ನಿಮ್ಮ ಕರೆಂಟ್ ಲೈಫ್ ಸ್ಟೈಲ್ ಅನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿಕ್ಕೆ ಅವನೇ ಲೈಫ್ ಟೈಮ್ ಬೇಸಿಸ್. ಅಂತಂದ್ರೆ ಫ್ಯೂಚರ್ ನಲ್ಲಿ ಏನ್ ಎಕ್ಸ್ಪೆನ್ಸಸ್ ಬೇಕು ಅದೆಲ್ಲ ನಿಮ್ಮ ಹತ್ರ ಇದೆ. ಫ್ಯೂಚರ್ ನಲ್ಲಿ ಏನ್ ವೆಕೇಶನ್ ಹೋಗ್ಬೇಕು, ಏನ್ ಸ್ಪೆಂಡಿಂಗ್ಸ್ ಮಾಡಬೇಕು, ಏನ್ ಔಟಿಂಗ್ಸ್ ಮಾಡಬೇಕು, ಏನೇನು ನಿಮ್ಮ ಆಸೆಗಳನ್ನು ಪೂರೈಸಬೇಕು, ಅದಕ್ಕೆ ಬೇಕಾದ ಹಣ ಇದೆ. ನಾರ್ಮಲ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ಗೆ ಒಂದು ಥಂಬ್ ರೂಲ್. ನಿಮಗೀಗ 45 ವರ್ಷ ಆಗಿದೆ ಅಂತಂದ್ರೆ ನಿಮಗೆ ಕಾರ್ಪಸ್ ಆಫ್ ಲಿಕ್ವಿಡ್ ಅಸೆಟ್ಸ್ ಅಪ್ರಾಕ್ಸಿಮೇಟ್ ಆಗಿ 33 to 35 ಟೈಮ್ಸ್ ನಿಮ್ಮ ಇಯರ್ಲಿ ಎಕ್ಸ್ಪೆನ್ಸ್ ಇದೆ ಅಂತಂದ್ರೆ ಅವಾಗ ನಿಮಗೆ ನಾರ್ಮಲ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ನ ಅಚೀವ್ ಮಾಡಿದೆ ಅಂತ ಅರ್ಥ. ಈಗ ಎರಡನೆಯ ಟೈಪ್ ಆಫ್ ಫೈರ್ ಏನು ಅಂತಂದ್ರೆ ಲೀನ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್. ಲೀನ್ ಫೈರ್ ಅಂತಂದ್ರೆ ನಾವು ನಮ್ಮ ಲೈಫ್ ಸ್ಟೈಲ್ ಅನ್ನ ಕಾಂಪ್ರಮೈಸ್ ಮಾಡ್ತೇವೆ, ಮತ್ತೆ ಎಕ್ಸ್ಪೆನ್ಸಿವ್ ಲೈಫ್ ಸ್ಟೈಲಿಗೆ ಬೇಕಾದ ಖರ್ಚುಗಳನ್ನೆಲ್ಲ ಕಮ್ಮಿ ಮಾಡ್ತೇವೆ, ಆದಷ್ಟು ಎಕ್ಸ್ಪೆನ್ಸಸ್ ಅನ್ನು ಲೋವರ್ ಮಾಡ್ತೇವೆ, ಇತ್ಯಾದಿ ಇತ್ಯಾದಿ. ಇದು ಬಹಳ ಈಸಿ, ಯಾರು ಬೇಕಾದ್ರೂ ಈ ಲೆವೆಲಿಗೆ ಬಂದು ತಲುಪೋದು. ಅಂತಂದ್ರೆ ನಿಮ್ಮ ಲೈಫ್ ಸ್ಟೈಲ್ ಅನ್ನ ಒಂದು 80% ತಂದು ನಿಲ್ಲಿಸುವುದು ಇತ್ಯಾದಿ. ಆದರೆ ಒಂದು ವಿಚಾರ, ಪ್ರತಿ ವರ್ಷ ಹೋಗ್ತಾ ಇದ್ದ ಹಾಗೆ ನಿಮಗೆ ಬೇರೆ ಚಾಯ್ಸ್ ಇರೋದಿಲ್ಲ. ನಿಮ್ಮ ಇನ್ಫ್ಲೇಷನ್ ಇಂದಾಗಿ ನಿಮ್ಮ ಲೈಫ್ ಸ್ಟೈಲ್ ಅದೇ ಇಟ್ಕೊಂಡ್ರು ಅಥವಾ ಕಮ್ಮಿ ಇದ್ರು ನಿಮ್ಮ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಲೀನ್ ಫೈರ್ ಅನ್ನು ಅಚೀವ್ ಮಾಡಬೇಕು ಅಂತಂದ್ರೆ ಒಬ್ಬ 45 ವರ್ಷದವನು ಒಂದು ಕಾರ್ಪಸ್ ಆಫ್ ಲಿಕ್ವಿಡ್ ಅಸೆಟ್ ವರ್ತ್ 25 to 28 ಟೈಮ್ಸ್ ಇಯರ್ಲಿ ಎಕ್ಸ್ಪೆನ್ಸಸ್ ನಿಮ್ಮ ಹತ್ರ ಇರಬೇಕು. ಈಗ ಮೂರನೆಯ ಟೈಪ್ ಆಫ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಫ್ಯಾಟ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್. ಫ್ಯಾಟ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂದ್ರೆ ಆಪೋಸಿಟ್ ಆಫ್ ಲೀನ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್. ಇಲ್ಲಿ ನೀವು ಬೇಕಾದಾಗ ದುಡ್ಡು ಖರ್ಚು ಮಾಡ್ತೀರಿ, ರಾಜನಂತೆ ಹಣ ಖರ್ಚು ಮಾಡ್ತೀರಿ, ಫ್ರೀ ಆಗಿ ಹಣ ಖರ್ಚು ಮಾಡ್ತೀರಿ, ಮತ್ತೆ ನಿಮ್ಮ ದುಡ್ಡು ಕರಗೋದಿಲ್ಲ ಅಂತ ನಿಮಗೆ ಗ್ಯಾರಂಟಿ ಇದೆ. ಅಲ್ಲದೆ ನೀವು ಯಾವುದೇ ಸಮಯದಲ್ಲಿ ಕೂಡ ನಿಮ್ಮ ಎಕ್ಸ್ಪೆಂಡಿಚರ್ ಲಿಮಿಟ್ ಮಾಡೋದಿಲ್ಲ. ನಿಮಗೆ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡಿಗಿಂತ ಜಾಸ್ತಿ ಇದೆ ಅಂತಾನೂ ಗೊತ್ತು. ಈಗ ಒಂದು ರಫ್ ಎಸ್ಟಿಮೇಟ್ ಏನು ಅಂತಂದ್ರೆ 45 ವರ್ಷದ ವ್ಯಕ್ತಿ ಏನಾದರೂ ಫ್ಯಾಟ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಕಟ್ಕೋಬೇಕು ಅಂತಂದ್ರೆ 45 ಟೈಮ್ಸ್ಗಿಂತ ಜಾಸ್ತಿ ಇಯರ್ಲಿ ಎಕ್ಸ್ಪೆನ್ಸಸ್ ಅವರ ಹತ್ರ ಈಗಲೇ ಜಮಾ ಆಗಿರ್ಬೇಕು. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನು ಕಂಡುಕೊಳ್ಳೋದು ಏನು ಅಂತಂದ್ರೆ ನಾವು ಯಾವುದೇ ಕೆಲಸ ಮಾಡ್ಲಿಕ್ಕೂ ಫ್ರೀಡಮ್ ಇದೆ, ಏನ್ ಬೇಕಾದ್ರೂ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಯಾರೊಡನೆ ಬೇಕಾದ್ರೂ ನಾವು ನಮ್ಮ ಕೆಲಸವನ್ನು ಮಾಡ್ಬೋದು. ಪ್ರತಿಯೊಬ್ಬರಿಗೂ ಕೂಡ ನನ್ನ ಜೀವನದಲ್ಲಿ ಆದಷ್ಟು ಬೇಗ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನ ಕಂಡುಕೊಳ್ಬೇಕು ಅಂತ ಆಸೆ ಇದೆ.
ಆದರೆ ಕಾರ್ಯಪ್ರವರ್ತರಾಗುವವರ ಸಂಖ್ಯೆ ಅತಿ ಕಡಿಮೆ ಅಂತ ಬಹಳ ದುಃಖದಲ್ಲಿ ಹೇಳ್ತಾ ಇದ್ದೇನೆ. ಯಾಕಂತಂದ್ರೆ ಅದಕ್ಕೆ ನಿಮಗೆ ಸ್ಮಾರ್ಟ್ ಪ್ಲಾನಿಂಗ್ ಮತ್ತು ಇಂಪ್ಲಿಮೆಂಟೇಷನ್ ಆಫ್ ಫೈನಾನ್ಸಸ್ ಬೇಕು. ನಾವು ನೋಡಿದ ಹಾಗೆ ಜನ ಅವರ ರಿಟೈರ್ಮೆಂಟ್ ಬಗ್ಗೆ ಯೋಚನೆ ಮಾಡುವುದನ್ನೇ 45-50 ವರ್ಷದ ಮೇಲೆ. ಯಾಕಂತಂದ್ರೆ ಆ ಸಮಯದಲ್ಲಿ ಪ್ರಾರಂಭ ಮಾಡಿದ್ರೆ ನಿಮಗೆ ದೊಡ್ಡ ಮೊತ್ತದ ಹಣ ಕ್ರೋಢೀಕರಣ ಆಗೋದಿಲ್ಲ. ಯಾಕಂದ್ರೆ ಚಕ್ರ ಬಡ್ಡಿಗೆ ಒಂದಷ್ಟು ಜಾಸ್ತಿ ಸಮಯದ ಅಗತ್ಯತೆ ಇದೆ. ಈಗ ಈ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವೇನಾದರೂ ನಿಮ್ಮ ಜೀವನದಲ್ಲಿ ಬೇಗ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನು ಕಂಡುಕೊಳ್ಬೇಕು ಅಂತ ಏನಾದರೂ ಪ್ಲಾನಿಂಗ್ ಮಾಡ್ತಾ ಇದ್ದೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ನಮ್ಮ ನಿಸ್ವಾರ್ಥ ಸೇವೆ ಚೆನ್ನಾಗಿದೆ ಅಂತಂದ್ರೆ ನಿಮ್ಮ ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ ಕಡ್ಡಾಯವಾಗಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.